ಹಲೋ ಫ್ರೆಂಡ್ಸ್, ಇವತ್ತೆಲ್ಲ ಎಲ್ಲ ನನ್ನ ಮೊಮ್ಮಗನೇ ಹೇಳಿದ್ದಾನೆ. ಸೊ ಇವತ್ತು ಸಂಡೇ ಒಂದು ನಮ್ಮದು ನಾಯ್ಡು ಪೆಪ್ಪರ್ ಚಿಕನ್ ಮಾಡೋಣ ಫ್ರೆಂಡ್ಸ್. ಇದು ಸೊ ಇದು ಯಾವಾಗಲೂ ನಮ್ಮ ಮನೇಲಿ ಮಾಡ್ತಾ ಇದ್ದಿದ್ದು ರೆಸಿಪಿ. ಇದು ಎಲ್ಲಿಂದನೂ ಕಲ್ತಿಲ್ಲ, ನಮ್ಮ ಮನೇಲಿ ಮಾಡ್ತಾ ಇದ್ದಿದ್ದು ಮಾಡಿ ತೋರಿಸೋಣ ಅಂತ. ಇದು ಪೆಪ್ಪರ್ ಚಿಕನ್ ಅಂತ ಮಾಡೋಣ. ಸೊ ಇದಕ್ಕೆ ತುಂಬ ರುಚಿಯಾಗಿರುತ್ತೆ. ರೈಸ್ ಜೊತೆಗೆಲ್ಲ ತಿಂದರೆ ಸ್ವಲ್ಪ ಗೊಜ್ಜಾಗಿ ಮಾಡ್ಕೋಬೇಕು, ಅಂದರೆ ಸ್ವಲ್ಪ ಗ್ರೇವಿ ಇರಬೇಕು, ತುಂಬ ಡ್ರೈ ಮಾಡಬಾರ್ದು. ಡ್ರೈ ಬೇಕು ಅಂದರೆ ಅದನ್ನೇ ಡ್ರೈ ಮಾಡ್ಬೋದು. ನಮಗೆ ಡ್ರೈ ಬೇಡ, ಸೊ ಅದಕ್ಕೆ ಇದು ನಮ್ಮ ಮನೇಲಿ ಯಾವಾಗಲೂ ಮಾಡ್ತೀವಿ ಫ್ರೆಂಡ್ಸ್. ತುಂಬ ಟೇಸ್ಟಾಗಿರುತ್ತೆ, ಅನ್ನಕ್ಕೂ ನೆಂಚ್ಕೊಂಡು ತಿನ್ಬೋದು. ಸ್ವಲ್ಪ ಗೊಜ್ಜಾಗಿ ಮಾಡ್ಕೊಳ್ಳಿ. ಗೊಜ್ಜು ಬೇಡ, ಡ್ರೈ ಬೇಕಂದರೆ ಡ್ರೈನೂ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಬಾಯಿ ಕೆಟ್ಟೋಗಿರೋರು ತಿಂದಾಗ ಅಂತೂ ನಮಗೆಲ್ಲ ಜ್ವರ ಬಂದು ವಾಪಸ್ಸು ರೆಡಿ ಆದಾಗ ಇದನ್ನು ಮಾಡಿ ಕೊಡ್ತಾಯಿದ್ರು. ಸೊ ನೋಡಿ, ಇಲ್ಲಿ 1.25 kg ಚಿಕನ್ ತೊಗೊಂಡಿದ್ದೀವಿ. ಆಮೇಲೆ 2 ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ, ಒಂದು 3 ಮೆಣಸಿನ್ಕಾಯಿ ಸ್ಲಿಟ್ ಮಾಡಿರೋದು, ಅಂದರೆ ಮಧ್ಯ ಸೀಳಿರೋದು, ಆಮೇಲೆ ಒಂದು ಸ್ವಲ್ಪ ಕರಿಬೇವು. ಇದೆಲ್ಲ ನಿಮಗೆ ಹೆಂಗೆ ಬೇಕೋ ಅಷ್ಟಷ್ಟು ನೋಡ್ಕೊಂಡು ತೊಗೊಳ್ಳಿ. ಇದೆಲ್ಲ ಏನು ಅಂತ ಇದಿಲ್ಲ, ಅಂದರೆ ಮೆಜರ್ಮೆಂಟ್ ಬೇಕೇ ಅಂತ ಏನಿಲ್ಲ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಮೇಲೆ ಇಲ್ಲಿ 5 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀವಿ. ಮತ್ತು ಇದು 1.5 ಸ್ಪೂನು, ಇದರಲ್ಲಿ 1.5 ಸ್ಪೂನು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀವಿ. ಇದು ತುಂಬ ನೈಸಾಗಿ ಮಾಡ್ಕೋಬೇಡಿ ನೋಡಿ, ಸ್ವಲ್ಪ ಈ ಥರ ತರಿಯಾಗೇ ಇರಲಿ, ಈ ಥರ ಮಾಡ್ಕೊಳ್ಳಿ. ಖಾರ ಬೇಕು ಅಂದರೆ ಇನ್ನೂ ಸ್ವಲ್ಪ ಎಲ್ಲ ಜಾಸ್ತಿ ಹಾಕೋಬೋದು. ನಮಗೆ ಸ್ವಲ್ಪ ಕಮ್ಮಿ ಖಾರ ಹಾಕೋತಾ ಇದ್ದೀವಿ, ಯಾಕಂದರೆ ಮಕ್ಕಳು ತಿನ್ನಲ್ಲ ಅಂತ ಅಷ್ಟೇ. ಮೆಣಸಿನ್ಕಾಯಿ ಜಾಗದಲ್ಲಿ ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ತೊಗೋಬೋದು. ಪೆಪ್ಪರ್ ಪೌಡರು ಇನ್ನೊಂದು ಸ್ವಲ್ಪ ತೊಗೋಬೋದು, ಜಾಸ್ತಿ ಚೆನ್ನಾಗಿರುತ್ತೆ. ದೊಡ್ಡವರೆಲ್ಲ ಖಾರ ತಿನ್ನೋರಾದರೆ, ತುಂಬ ಖಾರ ತಿನ್ನೋರಾದರೆ ಇದೆಲ್ಲ ಜಾಸ್ತಿ ತೊಗೊಳ್ಳಿ. ಸೊ ಇದಕ್ಕೆ ರುಬ್ಬೋದು ಏನೂ ಇಲ್ಲ ಫ್ರೆಂಡ್ಸ್, ಬರೀ ಸುಮ್ಮನೆ ಹಂಗೆ ಮಾಡೋದಿದು. ಏನು ಎಲ್ಲ ಬರೀ ಒಗ್ಗರಣೆ ಮಾಡಿ ಮಾಡೋ ಅಂಥದ್ದು, ಏನೂ ಇದನ್ನು ಗ್ರೈಂಡ್ ಮಾಡೋದು ಏನೂ ಇಲ್ಲ ಇದರಲ್ಲಿ. ಸೊ ಇವಾಗ ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಬಾಣಲಿ ಇಟ್ಟಿದ್ದಾಳೆ. ಸೊ ಬಾಣಲಿಗೆ ಎಷ್ಟು ಸ್ಪೂನ್ ಆಯಿಲ್, ಒಂದು 2.5 ಸ್ಪೂನ್ ಆಯಿಲ್ ತೊಗೊಂಡಿದ್ದಾಳೆ ನೋಡಿ ಫ್ರೆಂಡ್ಸ್. ಆಯಿಲು ಸ್ವಲ್ಪ ಕಾಯಬೇಕು ನೋಡಿ ಫ್ರೆಂಡ್ಸ್. ಫಸ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದಾಳೆ. ನೋಡಿ ಫ್ರೆಂಡ್ಸ್, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾಳೆ. ಸೊ ಅದು ಚೆನ್ನಾಗಿ ಸ್ವಲ್ಪ ಬಾಡ್ತಾ ಇದೆ ನೋಡಿ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕೋತಿದ್ದಾಳೆ. ಇಲ್ಲಿ ನಿಮಗೆ ಹಸಿಮೆಣ್ಸಿನ್ಕಾಯಿ ಇನ್ನೂ ಒಂದು 4-5 ಬೇಕಾದ್ರೆ ಹಾಕೊಳ್ಳಿ, ಖಾರ ಬೇಕು ಅಂದರೆ. ನಮಗೆ ಸ್ವಲ್ಪ ಖಾರ ಸಾಕು ಅಂತ 3 ಹಾಕೊಂಡಿದ್ದೀವಿ. ಸೊ ನಿಮ್ಗೆ ಇನ್ನೂ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ. ಇವಾಗ ಕರಿಬೇವು ಹಾಕೋತಾ ಇದ್ದಾಳೆ. ಕೋಕಿಲ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ನನ್ನ ಸೊಸೆ ನೋಡಿ. ಕರಿಬೇವು ಅದನ್ನು ಚೆನ್ನಾಗಿ ಎಲ್ಲ ಬಾಡಿಸ್ಕೊಂಡು, ನೆಕ್ಸ್ಟು ನೋಡಿ ಈರುಳ್ಳಿ ಹಾಕೋತಾ ಇದ್ದಾಳೆ. ಈರುಳ್ಳಿ ಹಾಕೋತಾ 5 ಗಡ್ಡೆ ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದಾಳೆ ನೋಡಿ. ಈರುಳ್ಳಿ ಬಾಡಬೇಕಲ್ಲ ನೋಡಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಬೇಕು. ಸೊ ಸ್ವಲ್ಪ ಹೆಂಗೆ ಕೆಂಪಗಾಗಬೇಕಾ, ಸ್ವಲ್ಪ ಮಾಮೂಲಿ ಫ್ರೈಗೆಲ್ಲ ಮಾಡ್ತೀವಲ್ಲ ಮಾಮೂಲಿ. ಸೊ ಸ್ವಲ್ಪ ಕೆಂಪಗಾದರೆ ಸಾಕು. ಈರುಳ್ಳಿ ನೋಡಿ ಫ್ರೆಂಡ್ಸ್ ಬಾಡ್ತಾ ಇದೆ ನೋಡಿ, ಚೆನ್ನಾಗಿ ಬಾಡಬೇಕು. ಇದು ತುಂಬ ಈಸಿ ಮತ್ತು ಬಾಯಿಗೆ ತುಂಬ ರುಚಿ ಇದೆ. ಅದು ನಾವು ಯಾವಾಗಲೂ ಮಾಡೋ ಅಂಥ, ಅಂದರೆ ಚಿಕನ್ ಫ್ರೈ ಇದು. ನಾವು ಮಾಡೋ ಅಂಥ ಪೆಪ್ಪರ್ ಡ್ರೈ ಇದು. ಪೆಪ್ಪರ್ ಡ್ರೈ ಎಲ್ಲ ಪೆಪ್ಪರ್ ಗೊಜ್ಜು ನೋಡಿ ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕ್ಕೊಂಡು ಚೆನ್ನಾಗೆ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ನೋಡಿ ಫ್ರೆಂಡ್ಸ್. ಈರುಳ್ಳಿ ನೋಡಿ ಚೆನ್ನಾಗಿ ಬಾಡಿದೆ ನೋಡಿ. ಇಷ್ಟು ಬಾಡಿದ್ರೆ ಸಾಕು ನೋಡಿ, ಇಷ್ಟು ಹಿಂಗೆ ಬಾಡಿದ್ರೆ ಸಾಕು. ಈಗ ಚಿಕನ್ ಹಾಕಪ್ಪ. ನೋಡಿ ಇವಾಗ ಚಿಕನ್ ತುಂಬ ಈಸಿ, ಇದು ತುಂಬ ಈಸಿಯಾಗಿ ಮಾಡ್ಕೋಬೋದು.
ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಹಾಕೊಂಡು ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಇದು ನಾವು ಮಾಡೋಷ್ಟು ಇದು, ಬಟ್ ರೆಸ್ಟೋರೆಂಟ್ಗಳಲ್ಲೆಲ್ಲ ಬೇರೆ ಥರ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಬಟ್ ಇದು ಸುಮ್ಮನೆ ಅಂದರೆ ಮನೆ ಅಡುಗೆ ಇದು. ಇದು ಕ್ಲೀನಾಗೆಲ್ಲ ತಿರುಗಿಸ್ಕೊಂಡು ಕ್ಲೀನಾಗಿ ತಿರುಗಿಸ್ಕೊಂಡು ಈಗ ಸ್ವಲ್ಪ ಉಪ್ಪು ಹಾಕೋದು, ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್. ಇವಾಗ ಏನಕ್ಕೆ ಅಂದರೆ ಸ್ವಲ್ಪ ಚಿಕನ್ಗೆಲ್ಲ ಹಿಡೀಲಿ ಅಂತ ಉಪ್ಪು. ಉಪ್ಪು ಎಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋಬೋದು. ಉಪ್ಪು, ಪೆಪ್ಪರ್ ಪೌಡರು ಮತ್ತು ಚಿಲ್ಲಿ ಎಲ್ಲ. ಇದು ತುಂಬ ಟೇಸ್ಟಾಗುತ್ತೆ. ಈಗ ಸ್ವಲ್ಪ ಇದು ಚೆನ್ನಾಗಿ ಬೇಯುತ್ತೆ ನೀರೆಲ್ಲ ಬಿಟ್ಕೊಂಡು. ಇದು ಸ್ವಲ್ಪ ಬೇಯಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ವಲ್ಪ ತಟ್ಟೆ ಮುಚ್ಕೊಂಡು ಬೇಯಿಸ್ಕೊಳ್ಳಿ ಇದನ್ನು. ಚಿಕನ್ನ ತಟ್ಟೆ ಮುಚ್ಚಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಯಾವುದೇ ಒಂದು ವಸ್ತುನೂ ಅಷ್ಟೇ ಕ್ಲೀನಾಗಿ ತಟ್ಟೆ ಮುಚ್ಚಿ ಮೀಡಿಯಮ್ ಫ್ಲೇಮ್ ಇಟ್ಟರೆ ಚೆನ್ನಾಗಿ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಚಿಕನ್ ನೀರು ಬಿಟ್ಕೊಂಡಿದೆ ಸ್ವಲ್ಪ. ಇವಾಗ ಇದೆಲ್ಲ ಚೆನ್ನಾಗಿ ಚಿಕನ್ ಎಳ್ಕೊಂಬಿಡ್ಬೇಕು ಈ ನೀರೆಲ್ಲ, ಅದರಲ್ಲೇ ಹೊಟ್ಟೋಗ್ಬೇಕು. ಅವಾಗ ತುಂಬ ಟೇಸ್ಟಾಗಿರುತ್ತೆ. ನೋಡಿ ನೋಡಿ ನೀರು. ಇದು ಇನ್ನೂ ಸ್ವಲ್ಪ ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ. ತುಂಬ ಜಾಸ್ತಿ ಫ್ಲೇಮ್ ಇಟ್ಟಿಲ್ಲ. ತುಂಬ ಜಾಸ್ತಿ ಇಟ್ಟರೆ ಗ್ರೇವಿ ಆದಂಗೆ ಆಗಿಬಿಡುತ್ತೆ, ಬಟ್ ಚಿಕನ್ ಎಲ್ಲ ಬೆಂದೇ ಇರಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ನೀರೆಲ್ಲ ಎಳ್ಕೊಂಡಿದೆ. ಇವಾಗ ನಾವು ಒಂದು ದೊಡ್ಡ ಲೋಟ ತೋರಿಸ್ತಾಳೆ ಯಾವ ಲೋಟದಲ್ಲಿ ನೀರು ಹಾಕ್ತಾಳೆ. ನೋಡಿ ನೋಡಿ ಇದರಲ್ಲಿ ಒಂದು ಅರ್ಧ ಅಂತ. ಇದರಲ್ಲಿ ಇದೊಂಥರ ಚೊಂಬು ಥರ ಇದೆ ನೋಡಿ. ಈ ಥರ ಇದರಲ್ಲಿ ಒಂದು ಅರ್ಧ ನೀರು ಹಾಕಿದ್ದಾಳೆ. ನೀರು ನೋಡ್ಕೊಂಡು ಹಾಕೊಳ್ಳಿ ನೀವು. ನಿಮಗೆ ಗ್ರೇವಿ ಜಾಸ್ತಿ ಬೇಕಾದರೆ ಜಾಸ್ತಿ ನೀರು ಹಾಕೊಳ್ಳಿ, ಅಂದರೆ ತುಂಬಾ ಹಾಕೋಬಾರ್ದು, ಚೆನ್ನಾಗಿರಲ್ಲ. ನೋಡಿ ಈಗ ಇದು ಬೇಯಬೇಕೀಗ. ಅದರಲ್ಲಿ ಇದ್ದಿದ್ದು ನೀರೆಲ್ಲ ಎಳ್ಕೊಂಬಿಟ್ಟಿದೆ ಚಿಕನ್ಗೆ. ಈಗ ಬೇರೆ ನೀರು ಹಾಕಿದ್ದೀವಿ. ಇವಾಗ ಇದಾಗಿದೆ ನೀರು. ಈ ನೀರು ಗಟ್ಟಿ ಆದರೆ ಆಯಿತು. ನೋಡಿ ಫ್ರೆಂಡ್ಸ್, ಚಿಕನ್ನು ಚೆನ್ನಾಗಿ ಬೆಂದಿದೆ ನೋಡಿ. ಎಲ್ಲ ನೋಡಿ ಚೆನ್ನಾಗಿ ಮೆತ್ತು ಬೆಂದಿದೆ. ನೀರು ಹಾಕಿ ನೋಡಿ. ಇವಾಗ ಮೆಣಸು ಹಾಕಿ, ಮೆಣಸು ಪೌಡರು. ತುಂಬ ಪೌಡರಲ್ಲ, ಸ್ವಲ್ಪ. ನಿಮಗೆ ಬೇಕಾದ್ರೆ ತುಂಬ ಮಾಡ್ಕೊಳ್ಳಿ. ಫುಲ್ ನೈಸ್ ಬೇಕಾದರೂ ಮಾಡ್ಕೋಬೋದು. ನಾವು ಸ್ವಲ್ಪ ಅಂದರೆ ಸುಮ್ಮನೆ ಒಂದು ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀವಿ ಅಷ್ಟೇ. ಸ್ವಲ್ಪ ಮೆಣಸು ಬಾಯಿಗೆ ಸಿಗಲಿ ಅಂತ ಮುಗೀತು. ಇದನ್ನು ಬೇಕಾದ್ರೆ ನೀವು ಇದು ಮಾಡ್ಕೋಬೋದು, ಡ್ರೈ ಮಾಡ್ಕೋಬೋದು. ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬೇಕಾದ್ರೆ ಮಾಡ್ಕೋಬೋದು. ನಾನು ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತಿದ್ದು ಆಮೇಲೆ ಇಡಿಸ್ಕೊಳ್ಳೋದಷ್ಟೇ. ಉಪ್ಪು ಈ ಟೈಮಲ್ಲಿ ನೋಡ್ಕೊಳ್ಳಿ ಕರೆಕ್ಟಾಗಿ ಹಾಕಿದ್ದೀವಾ ಇಲ್ವಾ ಅಂತ. ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ಇನ್ನೊಂದು ಸ್ವಲ್ಪ ಗಟ್ಟಿ ಆದರೆ ಆಫ್ ಮಾಡಿ. ನೋಡಿ ಫ್ರೆಂಡ್ಸ್, ಗ್ರೇವಿ ಆಗ್ತಾ ಬರ್ತಾಯಿದೆ ನೋಡಿ. ಆಯಿತು, ಇಷ್ಟು ಗಟ್ಟಿಗೆ ಇಟ್ಕೋತೀವಿ ಫ್ರೆಂಡ್ಸ್ ನಾವು. ಆರಿದ್ಮೇಲೆ ಇನ್ನೂ ಸ್ವಲ್ಪ ಅಂದರೆ ನೀರಂಗೆ ಆಗುತ್ತೆ, ಅಲ್ಲ ಗಟ್ಟಿಗೆ ಆಗುತ್ತೆ ಇನ್ನೂ. ನೋಡಿ ಇವಾಗ ಈ ಥರ ಆಗಿದೆ ನೋಡಿ. ನೋಡಿದ ಈ ಥರ ಮಾಡ್ಕೊಂಡಿದ್ವಿ ಗ್ರೇವಿ. ತುಂಬ ಟೇಸ್ಟು ಫ್ರೆಂಡ್ಸ್. ಇದು ತಿನ್ನಕ್ಕೆ ಮಾತ್ರ ಸಖತ್ತಾಗಿರುತ್ತೆ. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ರುಬ್ಬಂಗಿಲ್ಲ, ಏನೂ ಇಲ್ಲ, ಇಷ್ಟೇ. ಸೊ ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮದು ಊಟ ಇದು. ಈ ಥರ ಹಾಕ್ಕೊಂಡು ನೋಡಿ, ಗ್ರೇವಿ ಇಲ್ಲಿದೆ ನೋಡಿ. ಗ್ರೇವಿಗೆ ಕಲಿಸ್ಕೊಂಡು ತಿಂದರೆ
ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ. ಚಿಕನ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ರೈಸ್ಗೆ ಇದು ತುಂಬ ಚೆನ್ನಾಗಿದೆ. ಸೊ ಪ್ಲೀಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್, ತುಂಬ ಸುಲಭ ಇದೆ.